ಇದೆಯಲ್ಲ, ಈಗ ನಿಮಗ್ ನೆಮ್ಮದಿ ಆಗಿರ್ಬೇಕು. ಗಂಡ್ಮಗು ಬೇಕು ಗಂಡ್ಮಗು ಬೇಕು ಅಂತ ಹಂಬಲ್ಸಿ ಹಂಬಲ್ಸಿ ನನ್ನ ಹೊಟ್ಟೆಲಿರೋ ಹೆಣ್ಪಿಂಡಗಳನ್ನೆಲ್ಲ ಕಿವುಚಿ ಕಿವುಚಿ ಸಾಯಿಸ್ಬಿಟ್ರಲ್ರಿ. ಅಷ್ಟೇ ಯಾಕೆ, ಬಂಗಾರದಂಗ್ ಹುಟ್ಟಿರೋ ಹೆಣ್ಮಗು ಬೇಡ ಅಂತ ಎಡ್ಗಾಲಲ್ಲಿ ಒದ್ದು ಬಂದ್ಬಿಟ್ರಲ್ಲ. ಏನ್ ಕೊಟ್ಟ ಏನ್ ಕೊಟ್ಟ ಆ ಗಂಡ್ಮಗ ನಿಮ್ಗೆ? ಇರೋ ಬರೋ ದುಡ್ಡು ಆಸ್ತಿ ಎಲ್ಲ ಕಿತ್ಕೊಂಡು ಬೀದಿ ಬಿಕಾರಿ ಮಾಡಿ ಹೋದ್ನಲ್ರಿ. 3 ಕಾಸ್ಗೂ ಪ್ರಯೋಜನ ಇಲ್ದೇ ಇರೋ ಅಪ್ರಯೋಜಕರನ್ನಾಗಿ ಮಾಡೋದ್ನಲ್ರಿ. ಆದ್ರೂ ನಿಮ್ಗೊಬ್ಬ ಗಂಡ್ಮಗ ಬೇಕು ಅಲ್ಲ? 100 ಹೆಣ್ಮಕ್ಳ ಸಮಾಧಿ ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ನಿಮ್ಗೊಬ್ಬ ಗಂಡ್ಮಗ ಬೇಕು. ನೀವು ಮೆರಿಬೇಕು, ಕುಣಿಬೇಕು. ಶಾರದಾ, ಮಾತಾಡ್ಬೇಡಿ ನೀವು. ಒಂದ್ಸಲನಾದ್ರೂ ಕೇಳಿದೀರ ನೀವು? ಶಾರದಾ, ನಿಂಗೇನ್ ಬೇಕು? ನಿನ್ನ ಆಸೆ ಏನು? ನಿನ್ ಮನ್ಸಲ್ಲಿ ಏನಿದೆ ಅಂತ ನಾನೇ ಧೈರ್ಯ ಮಾಡಿ ಏನಾದ್ರೂ ಹೇಳಕ್ ಬಂದ್ರೆ ಬೈದು ಬಾಯಿ ಮುಚ್ಚಿಸ್ಬಿಡ್ತಿದ್ರಿ. ಏನ್ ಮಾಡೋದು? ಪತಿಯೇ ದೇವ್ರು ಅಂತ ನಂಬಿ ನಾನ್ ಬದುಕ್ಬಿಟ್ಟೆ. ಇವತ್ತದ್ರ ಪರಿಣಾಮ ಏನಾಯ್ತು ನೀವೇ ನೋಡಿ. ಎಂತ ಜನ್ಮಾರಿ ನಿಮ್ದು, ಎಂತ ಜನ್ಮಾರಿ. ನಿಮಗ್ ಸುಖ ಕೊಡಕ್ಕೆ ಹೆಣ್ ಬೇಕು, ಮಕ್ಕಳ ಹೆರಕ್ಕೆ ಹೆಣ್ ಬೇಕು, ನಿಮ್ ಸೇವೆ ಮಾಡಕ್ಕೆ ಹೆಣ್ ಬೇಕು. ಆದ್ರೆ ಮಗಳಾಗ ಮಾತ್ರ ಹೆಣ್ ಬೇಡ ಅಲ್ಲ? ಯಾಕೆ ಹೇಳಿ? ಅವಳು ಭಾರ, ಅವಳಿದ್ರೆ ನಿಮಗ್ ಖರ್ಚು ಅಲ್ಲ? ಶಾರದಾ ಪ್ಲೀಸ್, ಶಾರದಾ ನಿನ್ನ ಕೈ ಮುಗಿತೀನಿ. ನಾನು ಸತ್ತೋಗಿದ್ದೀನಿ ಕಡೆ. ಮತ್ತೆ ನಿನ್ ಚುಚ್ಚು ಮಾತಿನಿಂದ ನನ್ನ ಸಾಯಿಸ್ಬೇಡ. ನಾನು ಗಂಡು ಗಂಡು ಅನ್ನೋ ಭ್ರಮೆಲಿದ್ದೆ. ಅನ್ಯಾಯ ಮಾಡ್ಬಿಟ್ಟೆ, ನಿಂಗೆ ಅನ್ಯಾಯ ಮಾಡ್ಬಿಟ್ಟೆ. ಹುಟ್ಟಿದ ಮುದ್ದಾದ ಹೆಣ್ಣು ಮಗುನ ಕಾಲ್ ಕಸಕ್ಕಿಂತ ಕೀಳಾಗಿ ನೋಡ್ಬಿಟ್ಟೆ. ಆ ಮಗುದೆ ಶಾಪ ಕಡೆ. ಅದಕ್ಕೆ ನಮ್ಗೆ ಸ್ಥಿತಿ ಬಂದಿರೋದು. ಅವತ್ತು ನಾನು ಎಂತ ಪಾಪ ಮಾಡ್ಬಿಟ್ಟೆ. ಹೇಳಿ ಡಾಕ್ಟ್ರೆ, ಹೊಟ್ಟೆಲಿರೋದು ಗಂಡು ಮಗು ಆದ್ರೆ ಮಗು ಆರೋಗ್ಯವಾಗಿ ಚೆನ್ನಾಗಿರೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿ. ಒಂದು ವೇಳೆ ಹೊಟ್ಟೆಲಿರೋದು ಹೆಣ್ಣು ಅಂತ ಗೊತ್ತಾದ್ರೆ ನನ್ಗೆ ಹೇಳೋದೇ ಬೇಡ, ಅಲ್ಲೇ ಅದನ್ನ ನೀಟಾಗಿ ತೊಳೆದು ಕ್ಲೀನ್ ಮಾಡಿಬಿಡಿ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಈ ರೀತಿ ಮಾತಾಡೋದಕ್ಕೆ? ಆಸ್ಪತ್ರೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ನೀವು? ಜೀವ ತೆಗೆಯೋ ಕಸಾಯಿ ಖಾನೆ ಅನ್ಕೊಂಡಿದ್ದೀರಾ? ಡಾಕ್ಟರ್ಗಳು ಅಂದ್ರೆ ಸುಪಾರಿ ತಗೊಂಡು ಕೊಲೆ ಮಾಡೋ ಕೊಲೆಗಡಕರು ಅನ್ಕೊಂಡಿದ್ದೀರಾ? ವೈದ್ಯೋ ನಾರಾಯಣೋ ಹರಿ ಅಂತಾರೆ ಡಾಕ್ಟರ್ಗಳನ್ನ. ಅವ್ರನ್ನ ಸಾಕ್ಷಾತ್ ದೇವ್ರಿಗೆ ಹೋಲಿಸ್ತಾರೆ. ಡಾಕ್ಟರ್ಗಳಿರೋದು ಜೀವ ತೆಗಿಯೋದಕ್ಕಲ್ಲ, ಜೀವ ಉಳಿಸೋದಕ್ಕೆ. ಅರ್ಥ ಮಾಡ್ಕೊಳ್ಳಿ. ಎದ್ದಲ್ರಿ ಮೇಲೆ ಹೋಗ್ರಿ. ಏನ್ ಡಾಕ್ಟ್ರೆ, ನಿಮ್ ಮಾತು ಮಿತಿ ಮೀರ್ತಾ ಇದೆ. ಇದೆಲ್ಲ ಪ್ರಪಂಚನೇ ಗೊತ್ತಿಲ್ದಿರೋ ಗುಗ್ಗು ನನ್ನ ಮಕ್ಳ ಹತ್ರ ಹೇಳಿ ನಿಮ್ ಭಾಷಣ. ನಿಮ್ಗೆ ಗೊತ್ತಾ, ನಾನು ನನ್ನ ಹೆಂಡತಿ ಇದೇ ಹಾಸ್ಪಿಟ್ಲಿಗೆ 3 ಸಾರ್ತಿ ಬಂದಿದ್ದೀವಿ. 3 ಸಾರ್ತಿ ಬಂದಾಗ್ಲೂ ಸ್ಕ್ಯಾನಿಂಗ್ ಮಾಡಿಸಿ ಹೊಟ್ಟೆಲಿರೋದು ಹೆಣ್ಣು ಮಗು ಅಂತ ಡಾಕ್ಟರ್ ಹತ್ರ ತಿಳ್ಕೊಂಡಿದೀವಿ. ಗೊತ್ತಾದ ತಕ್ಷಣ ಆ ಭ್ರೂಣನ ಅದೇ ಡಾಕ್ಟರ್ ಹತ್ರ ಅಭಾಷಣ ಮಾಡಿಸಿದೀವಿ. ಏನೋ ಇವತ್ತು ಹೊಸ್ದಾಗಿ ಬಂದ್ಬಿಟ್ಟು ಲಚ್ಚರ್ ಹೊಡಿತಾರ ನಮ್ಮ ಹತ್ರ ನೀವು. ಯಾವ ತರ ಎಲ್ಲ ಬಿಟ್ಟಾಕಿ ಮರ್ಯಾದೆಯಾಗಿ ಸ್ಕ್ಯಾನ್ ಮಾಡಿ ಹೊಟ್ಟೆಲಿರೋದು ಯಾವ ಮಗು ಅಂತ ತಿಳಿಸಿ ಕರ್ಕೊಂಡೋಗಿ ಇವ್ರನ್ನ. ಇಂಪಾಸಿಬಲ್. ಏನ್ರಿ ಮಾತಾಡ್ತಾ ಇರೋದು ನೀವು? ಕಾನೂನು ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಕಾನೂನು ವಿರುದ್ಧವಾಗಿ ನಾನ್ ಕೆಲಸ ಮಾಡೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೀವ್ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಕಂಬಿ? ಬಹುಶಃ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಹೇಳೆ ಇವ್ರಿಗೆ ನಾನು ಯಾರು ಅಂತ. ನಿಮ್ಮ MD ರಾಮಚಂದ್ರ ರಾವ್ ಇದ್ದಾರಲ್ಲ, ಅವ್ರ ದೋಸ್ತ್ ನಾನು. ಬಿಡಿ, ನಾನು ಅವ್ರ ಹತ್ರನೇ ಮಾತಾಡ್ತೀನಿ. ಹಲೋ, ನಾನು ಭಾಸ್ಕರ್ ಕಣೋ. ಭಾಸ್ಕರ್ ಹೇಳಯ್ಯ, ಏನ್ ಫೋನ್ ಮಾಡಿದ್ದು? ಎಲ್ಲಿದ್ಯಾ? ನಾನು ಜಯನಗರದಲ್ಲೇ ಮಾನಸ ಆಸ್ಪತ್ರೆಯಲ್ಲಿ ಇದ್ದೇನೆ. ಏನ್ ಸಮಾಚಾರ?
ತಗೊಳ್ಳಿ, ಮಾತಾಡಿ. ಸರಿ ಸರ್. ಬನ್ನಿಮ್ಮ. ಹ್ಮ್. ಮಲ್ಕೊಳ್ಳಿಮ್ಮ. ನಿಮ್ಗೆ ಗೊತ್ತಾ, ನಾನು ನನ್ನ ಹೆಂಡತಿ ಇದೇ ಹಾಸ್ಪಿಟ್ಲಿಗೆ 3 ಸಾರ್ತಿ ಬಂದಿದ್ದೀವಿ. 3 ಸಾರ್ತಿ ಬಂದಾಗಲೂ ಸ್ಕ್ಯಾನಿಂಗ್ ಮಾಡಿಸಿ ಹೊಟ್ಟೆಲಿರೋದು ಹೆಣ್ಣು ಮಗು ಅಂತ ಡಾಕ್ಟರ್ ಹತ್ರ ತಿಳ್ಕೊಂಡಿದ್ದೀವಿ. ಗೊತ್ತಾದ ತಕ್ಷಣ ಆ ಭ್ರೂಣನ ಅದೇ ಡಾಕ್ಟರ್ ಹತ್ರ ಅಬಾರ್ಷನ್ ಮಾಡಿಸಿದ್ದೀವಿ. ನನ್ನ ಮೇಲೆ ಅಪವಾದ ಬಂದರೂ ಸರಿ, ಈಗ ನಾನು ಸುಳ್ಳು ಹೇಳಲೇಬೇಕು. ಈ ಹೆಣ್ಮಗುನ ಉಳಿಸ್ಬೇಕು ಅಂದರೆ ಸುಳ್ಳು ಹೇಳಿದೆ ನನಗೆ ಬೇರೆ ದಾರಿನೇ ಇಲ್ಲ. ಕೂತ್ಕೊಳ್ಳಿಮ್ಮ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಭಾಸ್ಕರ್. ಶಾರದಾ ಹೋಟೆಲ್ ಬೆಳೀತಾ ಇರೋದು ಗಂಡು ಮಗುನೇ. ತುಂಬಾ ಸಂತೋಷ ಡಾಕ್ಟ್ರೆ, ತುಂಬಾ ಸಂತೋಷ. ಹೇ, ನಮ್ಗೆ ಹುಟ್ಟೋದು ಗಂಡು ಮಗು ಕಣೆ. ಈ ಖುಷಿಲಿ ನೀನ್ ಏನೇ ಕೇಳೋದು ನಾ ಕೊಡಿಸ್ತೀನಿ. ಬರ್ತೀವಿ ಡಾಕ್ಟರ್, ನಡಿಯಮ್ಮ, ಎದ್ದೇಳು. ಮೆತ್ತಿಗೆ 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 ಶಾರದಾ. ಡಾಕ್ಟ್ರಮ್ಮ, ಇವತ್ತೇನೋ ಆಕೆಗೆ ಗಂಡ್ಮಗು ಆಗತ್ತೆ ಅಂತ ಸುಳ್ಳು ಹೇಳಿ ನಂಬಿಸ್ಬಿಟ್ರಿ. ನಾಳೆ ಹೆರಿಗೆ ಆದ್ಮೇಲೆ ಹೆಣ್ಣು ಅಂತ ಗೊತ್ತಾಗತ್ತಲ್ಲ, ಹಾಗೇನ್ ಮಾಡ್ತೀರಾ? ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸು ಅಂತಾರೆ. ಇವತ್ ಹೆಣ್ಮಗು ಬೇಡ ಅಂದೋರು ಹುಟ್ಟಿದ್ಮೇಲೆ ಆ ಮಗು ಮುಖ ನೋಡಿ ಬದ್ಲಾಗ್ಬಹುದು. ನೋಡೋಣ. ಹಲೋ, ಹೇಳಿಸಿನ? ಲೋಡ್ ಬಂತು ಸರ್. ಲೋಡೆಲ್ಲ ಇಳಿಸ್ಕೋ, ಇನ್ನೇನ್ ಡೆಲಿವರಿ ಆಗ್ಬಿಡುತ್ತೆ. ಹಾಗಾದ್ರೆ ಸಂಜೆ ಪಾರ್ಟಿ ಗ್ಯಾರಂಟಿ. ಪಾರ್ಟಿ ಏನೋ, ಪಾರ್ಟಿ ಜೊತೆಗೆ ಬೋನಸ್ ಕೊಡ್ತೀನಿ, ಎಂಜಾಯ್ ಮಾಡು. ನೀವ್ ಒಳಗ್ ಬರ್ಬಹುದು. ನಡೀರಿ. ಅಮ್ಮರೇ, ಗಂಡು ಗಂಡು ಮಗು. ಏನಿದು? ಇದು ಹೆಣ್ಮಗು, ಇದು ನನ್ ಮಗು ಅಲ್ಲ. ನನ್ ಗಂಡು ಮಗು ಎಲ್ಲಿ ನನ್ ಗಂಡು ಮಗು? ಅದ್ ನಮ್ದೇ ರೀ ಮಗು, ನಮಗೆ ಹೆಣ್ಮಗು ಆಗಿದೆ. ಸುಮ್ಮನೆ ಏನಾಗಂದ್ರೆ ನಮ್ಗೆ ಹೆಣ್ಮಗು ಆಗಕ್ಕೆ ಹೇಗ್ ಸಾಧ್ಯ? ಏನಮ್ಮ ಇದು? ಎಲ್ಲಿ ಡಾಕ್ಟರ್? ಕರಿಯಮ್ಮ ಡಾಕ್ಟರ್ನ. ಡಾಕ್ಟರ್ ಮೊದ್ಲು ನೋಡಿ, ಕಿರ್ಚ್ಬೇಡಿ. ಏನ್ ಹೇಳಿ? ಏನಿದೆಲ್ಲ? ಅವತ್ ನೀವು ತಾನೇ ನನ್ನ ಹೆಂಡತಿ ಹೊಟ್ಟೆ ಸ್ಕ್ಯಾನ್ ಮಾಡಿ ಹೊಟ್ಟೆಲಿರೋದು ಗಂಡು ಮಗು ಅಂತ ಹೇಳಿದ್ದು. ಇವಾಗ ಹೆಂಗ್ ಬದಲಾಯ್ತಿ ಮಗು? ಹೇಳಿ. ಆವತ್ತು ನಾನ್ ನಿಮ್ ಹೆಂಡತಿಗೆ ಸ್ಕ್ಯಾನ್ ಮಾಡಿದಾಗ್ಲೂ ಅವ್ರ ಹೊಟ್ಟೆಲ್ ಇದ್ದಿದ್ದು ಹೆಣ್ಮಗುನೇ. ಹೆಣ್ಣಾದ್ರೆ ಸಾಯಿಸ್ಬಿಡಿ ಅಂತ ನೀವ್ ಹೇಳಿದ್ರಿ. ಯಾವುದೇ ಮಗು ಆದ್ರೂ ಅದನ್ನ ಉಳಿಸೋಣ ಅಂತ ನಾನ್ ಅನ್ಕೊಂಡೆ. ಇವತ್ತು ಬೇಡ ಅಂದ ಹೆಣ್ಮಗುನ ನಾಳೆ ಅದ್ರ ಮುಖ ನೋಡಿ ಪ್ರೀತಿ ಬರಬಹುದು ಅಂತ ಸಣ್ಣ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಸುಳ್ಳು ಹೇಳಿದೆ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸಾಕ್ ಸುಮ್ಮನೆ. ದೊಡ್ಡ ಚಪ್ಪಡಿ ನನ್ನ ತಲೆ ಮೇಲೆ ಎಳೆದ್ಬಿಟ್ಟು ಈಗ ಸಲೀಸಾಗಿ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇದ್ರಲ್ಲ. ಏನಮ್ಮ ಆಟ ಆಡ್ತಾ ಇದ್ದೆ ನೀನು? ನೋಡಿ ಭಾಸ್ಕರ್ ಅವರೇ, ಹೀಗೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವೇನೇ ಹಾರಾಡಿದ್ರು ಹೆಣ್ಮಗು ಗಂಡು ಮಗು ಆಗೋದಕ್ಕೆ ಸಾಧ್ಯನೇ ಇಲ್ಲ. ದೇವ್ರು ಕೊಟ್ಟ ಮಗು ಮನೆಗ್ ಬಂದ್ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಅದನ್ನ ನೆಮ್ಮದಿಯಾಗಿ ಸಾಕಿ. ನಿಲ್ಸಿ ನಿಮ್ಮ ಉಪದೇಶನ. ಯಾರಿಗಿರ್ಬೇಕು ನಿಮ್ಮ ಉಪದೇಶ? ನನ್ ಪ್ರಾಣ ಹೋದ್ರು ಈ ಹೆಣ್ಮಗುನ ನಾನು ನಮ್ಮ ಮನೆಗೆ ತಗೊಂಡು ಹೋಗೋದಿಲ್ಲ. ಏನ್ರಿ ನೀವ್ ಹೇಳ್ತಾ ಇರೋದು? ಅಂದ್ರೆ ಈ ಮಗುನ ಇಲ್ಲೇ ಎಸ್ಬಿಟ್ಟು ಹೋಗ್ತೀನಿ ಅಂತೀರಾ? ಅಂತ ಕೆಟ್ಟ ಯೋಚನೆ ನಿಮ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಮೊದ್ಲು ಕಿತ್ತೆ ಸರಿ. ಇಲ್ಲ ಅಂದ್ರೆ ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಅರೆಸ್ಟ್ ಮಾಡಿಸ್ಬೇಕಾಗತ್ತೆ. ಹುಷಾರ್. ಸಾಕ್ ಸುಮ್ನೆ ರೀ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೇನೆ. ಏನು ದೊಡ್ಡ ಹರಿಶ್ಚಂದ್ರನ್ ವಂಶಸ್ಥೆ ತರ ಮಾತಾಡ್ತಿದ್ದೀರಲ್ಲ. ಈ ಆಸ್ಪತ್ರೆ ಕಟ್ಸೋದಕ್ಕೆ ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ತಿಂಗಳಾದ್ರೆ ನಿಮಗೆಲ್ಲ ಸಂಬಳ ಕೊಡ್ಬೇಕು, ಆಸ್ಪತ್ರೆ ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸ್ಬೇಕು.
ಆಹಾ, ನಿಮ್ಮಂಥ 4 ಜನ ಡಾಕ್ಟರ್ಗಳು ಇದ್ಬಿಟ್ರೆ ಇರೋ ಕಸ್ಟಮರ್ಸ್ನೆಲ್ಲ ಕಳ್ಕೊಂಡು ನಾನು ಆಸ್ಪತ್ರೆಗೆ ಬೀಗ ಜಡಿಬೇಕಾಗತ್ತೆ. ನೋಡಿ, ನೀವು ನನ್ನ ಸ್ನೇಹಿತನಿಗೆ ಸುಳ್ಳು ಹೇಳಿರೋದೇ ನೀವು ಮಾಡಿರೋ ಮೊದಲನೇ ತಪ್ಪು. ಸುಮ್ನೆ ಅವನೇನ್ ಹೇಳ್ತಾನೋ ಅದನ್ನ ಮಾಡಿ. ರಾಮಚಂದ್ರ, ಹೇಳೋದು ಕೇಳೋದು ಏನು ಉಳಿದಿಲ್ಲಪ್ಪ. ನಿನ್ನ ಆಸ್ಪತ್ರೆಗೆ ನಿನ್ನ ಸ್ಟಾಫ್ಗೆ ದೊಡ್ಡ ನಮಸ್ಕಾರ. ಈ ಡಾಕ್ಟ್ರು ಸುಳ್ಳು ಹೇಳಿ ನನಗೆ ಮೋಸ ಮಾಡಿರೋ ತಪ್ಪಿಗೆ ಈ ಮಗುನ ಈ ಡಾಕ್ಟರ್ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀನಿ. ಏನ್ ಮಾತು ಅಂತ ಆಡ್ತೀರಾ? ಮಗುನ್ ಬಿಟ್ಟು ಹೋಗದ? ಮಗು ಸುಮ್ಮನೆ ಈ ಅನಿಷ್ಟ ಯಾರಿಗ್ ಬೇಕು? ಇಷ್ಟೊತ್ತು ಇವ್ರ ಹತ್ರ ಬಡ್ಕೊಂಡಿದ್ ನಿಂಗೆ ಅರ್ಥ ಆಗಿಲ್ವಾ? ಅಲ್ಲ, ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಬಂದ್ರೆ ಮನೆಗೆ ಪ್ರವೇಶ, ಇಲ್ಲ ಅಂದ್ರೆ ನೀ ಇಲ್ದೇ ಇದ್ರು ಗಂಡ್ ಮಗುನ್ ಪಡೆಯೋದು ಹೇಗೆ ಅಂತ ನಂಗೆ ಗೊತ್ತು. ಬಾ ಬೇಗ. ಗರ್ಭಗುಡಿ